ಸಾರಾಯಿ ಕುಡಿತದ ನೋಡುವ ಸಿಂಧಿ ಸಾರಾಯಿ ಎರಡು ಬಿಟ್ಟು ಸಿಂಧಿ ಸಾರಾಯಿ ಎರಡು ಬಿಟ್ಟು ಪ್ರಾಣಿ ಕುಡಿತದ ನೋಡವ್ವ ಏನ ಬೆರಕಿಯವ್ವ ಈ ದೇಹದೊಳಗಿನದವ್ವ ಎಂತ ಬೆರಕಿಯವ್ವ ಈ ಶರೀರದೊಳಗಿನದವ್ವ ಬೀಡಿ ಸೇತದ ನೋಡುವ ಸಿಗರೆಟ್ ಹಚ್ಚತದ ನೋಡುವ ಬೀಡಿ ಸೇತದ ನೋಡುವ ಸಿಗರೆಟ್ ಹಚ್ಚತದ ನೋಡುವ ಬೀಡಿ ಸಿಗರೆಟ್ ಎರಡು ಬಿಟ್ಟು ಬೀಡಿ ಸಿಗರೆಟ್ ಎರಡು ಬಿಟ್ಟು ಗಾಂಜಾ ಸೇತದ ನೋಡುವ ಏನ ಬೆರಕಿಯವ್ವ ಈ ದೇಹದೊಳಗಿನದವ್ವ ಎಂತ ಬೆರಕಿಯವ್ವ ಈ ಶರೀರದೊಳಗಿನದವ್ವ ಇಸ್ಪಟ ಆಡ್ತದ ನೋಡುವ ಚಿತ್ತಪಟ ಆಡ್ತದ ನೋಡುವ ಇಸ್ಪಟ ಆಡ್ತದ ನೋಡುವ ಚಿತ್ತಪಟ ಆಡ್ತದ ನೋಡುವ ಇಸ್ಪಟ ಚಿತ್ತಪಟ ಎರಡು ಬಿಟ್ಟು ಇಸ್ಪಟ ಚಿತ್ತಪಟ ಎರಡು ಬಿಟ್ಟು ನಾಟಕ ಆಡ್ತದ ನೋಡುವ ಏನ ಬೆರಕಿಯವ್ವ ಈ ದೇಹದೊಳಗಿನದವ್ವ ಎಂತ ಬೆರಕಿಯವ್ವ ಈ ಶರೀರದೊಳಗಿನದವ್ವ ಈ ದೇಹದೊಳಗಿನದವ್ವ ಈ ಮನಸ್ಸಿನೊಳಗಿನ ದೇವ. ಧನ್ಯವಾದಗಳು ಬಂಧುಗಳೇ. ಕೆಲವು ನಿಮಿಷಗಳಲ್ಲಿ ಐತಿಹಾಸಿಕ ನಾಟಕ ಪ್ರದರ್ಶನ ಮಾಡ್ತಾ ಇದೆ. ತಮ್ಮೆಲ್ಲರೂ ಸಹಕಾರ ಇರಬೇಕಾಗಿ ತಮ್ಮಲ್ಲಿ ಆತ್ಮೀಯ ವಿನಂತಿ. ಹಲೋ ಸ್ನೇಹಿತರೆ, ಇಷ್ಟೊತ್ತು ಜನಪದ ಸಂಗೀತ ಸಂಭ್ರಮ ಕಾರ್ಯಕ್ರಮನ ನಾವೆಲ್ಲ ನೋಡಿದ್ವಿ. ಇವತ್ತು ನಾವೆಲ್ಲ ಕಲಾವಿದರು ಸೇರ್ಕೊಂಡು ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ವಿಮೋಚನೆ ಆದ ದಿನದ ಬಗ್ಗೆ, ಕಲ್ಯಾಣ ಕರ್ನಾಟಕ ವಿಮೋಚನೆಯಾದ ದಿನದ ಬಗ್ಗೆ ಒಂದು ಐತಿಹಾಸಿಕ ನಾಟಕವನ್ನು ಪ್ರದರ್ಶನ ಕೊಡ್ತಾ ಇದ್ದೀವಿ. ಇದು ನಮ್ಮ ಕಲಬುರಗಿ, ರಾಯಚೂರು, ಬೀದರ್ ಮೊದಲಿದ್ದ 3 ಜಿಲ್ಲೆಗಳು. ಇವು 3 ಜಿಲ್ಲೆಗಳೊಳಗೆ ಈಗ 8 ಜಿಲ್ಲೆಗಳಾಗ್ಯಾವ. ಇವು ನಾವು ಕನ್ನಡ ಮಾತನಾಡೋ ಜಿಲ್ಲೆಗಳು ಹ್ಯಾಂಗ್ ಸಿಗಿಬಿದ್ದೀವು, ಭಾರತದಾಗ ಬರ್ಲಾರ್ದಂಗ ಕಡೆ ಬ್ಯಾರೆ ಕಡೆ ನಡೆದಿವು. ಅವು ಹೆಂಗ್ ಬಂದು, ಏನ್ ಸಮಸ್ಯೆ ಆಯ್ತು, ಸಂವಿಧಾನ ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಇವತ್ತು ಎಷ್ಟು ಆರಾಮದಾಗಿದ್ದೀವಿ ಅನ್ನೋದು. ಇದು ಅಲ್ಲದೆ ಇನ್ನು ಬೇರೆ ಸಮಸ್ಯೆಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದನ್ನ ಕಲಾವಿದರು ತಮಗೆ ನಾಟಕದ ಮೂಲಕ ಪ್ರದರ್ಶನವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲರೂ ನೋಡ್ಬೇಕು, ಆನಂದಿಸ್ಬೇಕು. ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಲಿಕ್ಕೆ ಅಕ್ಕ ಮಹಿಳಾ ಸಂಘಕ್ಕೆ ಒಂದು ಸಹಾಯವನ್ನು ನೀಡಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರಿಗೆ ಕೂಡ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸಿ ಈಗ ಹಾಡಿನೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಹಲೋ, ಯಾವುದಕ್ಕೆ ಕಡಿಮೆ ಅಣ್ಣ ಈ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ. ಯಾವುದಕ್ಕೆ ಕಡಿಮೆ ಅಣ್ಣ ಈ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ. ಯಾವುದಕ್ಕೆ
ಯಾವುದಕ್ಕೆ ಕಡಿಮೆಯನ್ನ ಈ ನಮ್ಮ ನೆಲ ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ ಕವಿ ಕಲಾವಿದರು ಬಾಳಿದಂತ ನಾಡಿದು ಕವಿ ಕಲಾವಿದರು ಬಾಳಿದಂತ ನಾಡಿದು ಕವಿ ಕಲಾವಿದರು ಬಾಳಿದಂತ ನಾಡಿದು ಕವಿ ಕಲಾವಿದರು ಬಾಳಿದಂತ ನಾಡಿದು ಚಾಳುಕ್ಯ ಹೊಯ್ಸಳರು ವಿಜಯನಗರ ಅರಸರು ಚಾಲುಕ್ಯ ಹೊಯ್ಸಳರು ವಿಜಯನಗರ ಅರಸರು ಚಾಳುಕ್ಯ ಹೊಯ್ಸಳರು ವಿಜಯನಗರ ಅರಸರು ಚಾಲುಕ್ಯ ಹೊಯ್ಸಳರು ವಿಜಯನಗರ ಅರಸರು ಯಾವುದಕ್ಕೆ ಕಡಿಮೆಯನ್ನ ಈ ನಮ್ಮ ನೆಲ ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ ಯಾವುದಕ್ಕೆ ಕಡಿಮೆಯನ್ನ ಈ ನಮ್ಮ ನೆಲ ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ बोलो भारत माता की बोलो भारत माता की वंदे मातರಂ वंदे मातरಂ ಇವತ್ತು ಭಾರತ ದೇಶದ ಗೃಹ ಮಂತ್ರಿಯಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಆದ ನಾನು ಭಾರತದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 1 ವಾರ ಆಯ್ತು. ಜುನಾಗಢದ ರಾಜ ಇವತ್ತು ಕಾಶ್ಮೀರದ ಹರಿಸಿಂಗ್ ಜಿ ಹೈದರಾಬಾದಿನ ನಿಜಾಮ್ ಸರ್ಕಾರ ಅವರ ಅಳಿಯ ಕಾಸಿಂ ರಜ್ವಿ ಮಾಮರ್ಗೆ ಎಲ್ಲಿ ಬಿಟ್ಟು ಬಂದಿರಿ ಅದು ಸೋಕಿ ಟೋಪಿ ತೆಗಿರಿ ಇದು ಹಲಿಗೆ ತೆಗಿರಿ ನಿಮ್ ಡ್ರೆಸ್ ಹಾಕೊಂಡ್ ಬರ್ರಿ. ಇವತ್ತು ಬಂದಿರತಕ್ಕಂತ ಮೈಸೂರು ದಿವಾಣರು ಸೋಲಾಪುರದ ಮಹಾರಾಣಿಯವರು ಎಲ್ಲರಿಗೂ ನಾನು ಭಾರತ ಸರ್ಕಾರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. निजाम साहब रे बोलो जी निमग नाम कायता इतने हाँ बोलो जी आप कहाँ गए थे? मैं ढूंढा बहुत आपको. मेरे को किसका भी डर नहीं, खाली आपका ही डर है. मैंने उन लोगों से कहा हाँ क्या कहा ಭಾರತ ದೇಶ ಇವತ್ತು ಸ್ವಾತಂತ್ರ್ಯ ಆಗಿ 15 ಆಗಸ್ಟ್ಗೆ ಸ್ವಾತಂತ್ರ್ಯ ಆಗಿ ಇವತ್ತಿಗೆ 1 ವಾರ ಮೇಲಾಯ್ತು. ಇಂಗ್ಲಿಷರು ಭಾರತ ದೇಶ ಬಿಟ್ಟು ಕೊಟ್ಟು ಹೋಗುವಾಗ ನಮಗ ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಂತ ಕಾನೂನು ಮಾಡಿಕೊಟ್ರ. ಇವತ್ತು ಸಂವಿಧಾನ ರಚನಾ ಸಮಿತಿಯವರು ನನಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರು ಅವರು ಈ ಏಕೀಕರಣಕ್ಕೆ ಸಂಬಂಧಪಟ್ಟ ಕೆಲಸ ವಹಿಸ್ಯಾರ. ನೀವು ದೇಶೀಯ ರಾಜರು 565 ಜನ ಭಾರತದೊಳಗ 3 ಆಯ್ಕೆಗಳು ಕೊಟ್ರ. ನಿಜಾಮ್ ಸಾಹೇಬ್ರೆ, ಒಂದು ನೀವು ಭಾರತದೊಳಗ ಬರ್ಬೇಕು, ಒಂದು ನಿಮ್ಮ ಮನಸ್ಸು ಮಾಡಬಹುದು. ಎರಡನೇದಾಗಿ ನೀವು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂದ್ರ ಹೋಗಬಹುದು. ಮೂರನೇದಾಗಿ ನೀವು ಸ್ವತಂತ್ರವಾಗಿ ನಿಮ್ಮ ರಾಜ್ಯ ಕಟ್ಟಿಕೊಂಡು ಇರ್ತೀನಿ ಅಂದ್ರೂ ಇರಬಹುದು. ಪಟೇಲ್ ಸಾಬ್ರೆ ಹಾ ರೀ, ನಮಸ್ಕಾರ ರೀ. ಹಾ ರೀ, ನೀವು ಹೇಳೋದು ಬರೋಬರಿ ಅದರಿ. ಹಾ ರೀ. ನಮ್ಮ ರಾಜರುಗಳು ಎಲ್ಲಾ ಕೂಡಿ ನಾವು ಚರ್ಚೆ ಮಾಡ್ತೀವ್ರಿ, ಮಾತಾಡ್ತೀವ್ರಿ. ಅವ್ರ ಒಪ್ಪಿಗೆ ಏನದ ಅಂತ ಜನ ಬೆಂಬಲ ಅದಾನ ಇಲ್ಲ ಕೇಳ್ತೀವ್ರಿ. ಹಾ ರೀ. ನಮಗೂ ಸ್ವಲ್ಪ ಟೈಮ್ ಕೊಡ್ರಿ, ಹಾ ನಾವು ವಿಚಾರಿಸ್ತೀವ್ರಿ. ವಿಚಾರಿಸ್ಕೊಳ್ರಿ. ಹೌದ್ರಿ. ನೋಡ್ರಿ ಮೈಸೂರು ದಿವಾಣ್ರಿ, ಹಾ ನಮ್ ಸೆಕ್ರೆಟರಿ ಸುಮಂತ್ ಅವ್ರೆ, ನಮ್ಮ ಮಿಲಿಟರಿ ಆಫೀಸರ್, ಹಾ ರೀ. ನೀವ್ ಈ ಕಡೆ ಬರ್ರಿ. ಹಾ. ಇವ್ರಿಗೆ ಊಟದ್ದು ಎಲ್ಲ ವ್ಯವಸ್ಥೆ ಮಾಡ್ರಿ. ಎಲ್ಲ ನೋಡ್ರಿ, ನಮ್ ಸಿಬ್ಬಂದಿ ನಿಮ್ದೆಲ್ಲ ವ್ಯವಸ್ಥೆ ಮಾಡ್ಯಾರ. ಹಾ ರೀ. ಇನ್ನ ಒಂದು ಮಾತು ಕೇಳ್ರಿ, ಹಾ ರೀ. ನೀವು ನಿಮ್ಮ ರಾಜಕೀಯ ಕಸ್ಕೊಂಡು ನಿಮಗ ನಾನು ಮತ್ತೆ ಖಾಲಿ ಮಾಡ್ತೀನಿ ಅಂತ ತಿಳ್ಕೊಬೇಡ್ರಿ. ಭಾರತ ಸರ್ಕಾರದೊಳಗ ನಿಮ್ಮ ರಾಜ್ಯ ನೀವು ತಗೊಂಡು ವಿಲೀನ ಮಾಡಿದ್ರ ಹಾ ನೀವು ನಮ್ಮ ದೇಶಕ್ಕ ಬಂದ್ರ ನಿಮಗೇನ್ ಮಾಡ್ತೀನಿ? ಅಲ್ರಿ ಪಟೇಲ್ ಸಾಬ್ರ, ನಾವು ಮೈಸೂರು ಅಭಿವೃದ್ಧಿ ಮನಾರ್ ಮಾಡೀವ್ರಿ. ಹಾ ರೀ. ಎಲ್ಲಾ ಅಭಿವೃದ್ಧಿಗಳು ಮಾಡಿಗಳು ಮುಂದಕ್ ತಂದೀವ್ರಿ. ಹಾ ರೀ. ಆ ರಾಜ್ಯದ ಬಿಟ್ಟು ನಿಮ್ ಜೊತೆನೆ ಬರ್ತೀವ್ರಿ, ಹೋರಾಡ್ತೀವ್ರಿ. ಹಾ ರೀ. ನಾವು ಭಾರತದಾಗ ಬರ್ತೀವ್ರಿ. ಹಾ ರೀ. ಆದ್ರ ನಮ್ಮ ಸಂಘಟನೆ ರಾಜರುಗಳಿಗೆ ನಾವು ಕೇಳ್ತೀವಲ್ರಿ, ಕೇಳ್ತ್ರಿ? ಚರ್ಚೆ ಮಾಡೋಕ್ ಟೈಮ್ ಕೊಡ್ರಿ, ಕೇಳ್ರಿ. ಸ್ವಲ್ಪ ಸಮಾಧಾನ ಸೆಕ್ರೆಟರಿ ಅವ್ರೆ, ಬರ್ರಿ. ಬರ್ರಿ. ಕೋಲ್ಹಾಪುರ ರಾಜ ಓ. ಬರ್ರಿ. ನಿಜಾಮ್ ಸಾಬ್ರ ಮಲ್ಲು ಸೆಕ್ರೆಟರಿ ಎಲ್ಲಿದ್ರಿ? ನಿಜಾಮ್ ಅವರು ಸಾಬ್ರ ಮಾತಾಡ್ಕೊತಾರಂತ. ಬರ್ರಿ ಸಾಬ್ರ. ನಮಗೂ ನಾವು ಮಾತಾಡ್ತೀವಿ. ನಮಸ್ಕಾರ. ನಮಸ್ಕಾರ ರೀ. ನೋಡ್ರಿ ಪಟೇಲ್ ಅವ್ರು ಹೇಳೋದು ಬರೋಬರಿ ಅದಾರಿ. ಅವ್ರ ಏನಂತಾರ, ಭಾರತದಾಗ ಬಂದು ವಿಲೀನ ಆಗ್ರಿ ಅಂತ ಅಲ್ಲಗತ್ತಾರ. ಮತ್ತೆ ನಿಮ್ದು ಏನ್ ಅನಿಸಿಕೆ ಅದ ಎಲ್ಲ ಚರ್ಚೆ ಮಾಡ್ರಿ, ಸರಿಯಾಗಿ ಹೊಂದಾಣಿಕೆ ಬರ್ರಿ. ये मैं कभी भी वकुट में नहीं आता बोल के अवश्य बोले मैं
ಕೈ ಕುನ ಯಾತೇಜಿ नहीं आता जी हम इंडिपेंडेंट रहते हम ಹಂಗಲ್ರಿ ಸಾಹೇಬ್ರ ನೀವು ಹೇಳೋದು ನಾವು ಮನಾರ ಅಭಿವೃದ್ಧಿ ಮಾಡಿದವ್ರಿ ಮೈಸೂರೊಳಗ ಕಾಗದ ಎಲ್ಲ ಇದು ಹಾಲು ಉತ್ಪಾದನೆ ಕೇಂದ್ರ ಮಾಡಿದವ್ರಿ ಈಗ ಪೇಪರ್ ಕಾರ್ಖಾನೆ ತಯಾರು ಮಾಡಿದವ್ರಿ ये नाव भी अभिवृद्धि करे सब करे ಹಲವಾರು ಅಭಿವೃದ್ಧಿ ಮಾಡಿದ್ವಿ ನಾವು ವಿಲೀನ ಆಗುತ್ತಿಲ್ಲ ನೀವು ಯಾಕೆ ಬರ್ಲಿದ್ದೀರಿ नहीं आता जी हमारे को क्या है हमारा होता 200-300 साल से करते आए हम ಅಂದ್ರೆ ನೀವು ಒಬ್ಬರೇ ರಾಜಕೀಯ ಆದ್ರೆ ಹೆಂಗ नहीं इंडिपेंडेंट रहते हम ಇಂಡಿಪೆಂಡೆಂಟ್ ಅಲ್ರಿ ಅದು नहीं हम इंडिपेंडेंट रहते क्या भी वक्त में नहीं आते पाकिस्तान भी नहीं जाते ಹಂಗ ಮಾತಾಡ್ಬೇಡ್ರಿ ನೀವು ಮಾತಾಡೋದು ಅಲ್ರಿ ಇದು नहीं पहले भी वही बोला मैं मत ಈಗ ಅದೇ बोलते ಅಂದ್ರೆ ನೀವು ಭಾರತದಾಗ ಬರ್ಲೇನ್ರಿ नहीं आता ಕೋಲ್ಹಾಪುರ ರಾಜ್ಯ ನೀವು ಬರ್ರಿ ಬರ್ತೀರಿಲ್ರಿ ಇದು ಹೇಳಕತ್ತಾರ ಪಟೇಲ್ ಸಾಬ್ರು ಬರ್ತೀರಿ ನೀವ್ರಿ ಸಾಬ್ರ ಬರ್ತೀರಿ ಅಂದ್ರ ಓಕೆ ಅದ ಇವ್ರ ಒಬ್ರದ್ ಮಾತ್ರ ಇಲ್ಲ ಜುನಾಗಢ ರಾಜ್ಯ ನೀವ್ರಿ ನೋಡ್ರಿ ಇಲ್ಲಿ ತನಕ ರಾಜಮಂತಂದ್ರೆ ಗೊತ್ತು ಬಂದವರಿದ್ದೇವೆ ಮತ್ತೀಗ ನಾವು ರಾಜರಾವ್ ಟೈಗರ್ ಕೊಟ್ಟವ್ರು ರಾಜಕೀಯ ಅಂದ್ರೆ ನಮ್ಮ ಕೆಲಸ ಏನು ಮತ್ತೆ ನಮ್ಮ ಮಕ್ಕಳ ಭವಿಷ್ಯ ಏನು ಅವರಿಗೂ ಕೆಲಸ ಬೇಕಲ್ಲ ठीक ಅದ ಮತ್ ನಮ್ಮ ಮಕ್ಕಳು ಏನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು ಬರೋಬರಿ ಅದಾರಿ ನಿಮ್ ಮನಸ್ಸೇ ಹಿಂಗ ನೋಡಿ ಬರ್ಲತ್ತರ ರೆಡಿ ಇದ್ರಲ್ಲ ಹೌದು ಪಟೇಲ್ ಸಾಬ್ರ ಮೈಸೂರು ದೇವರಿಗೆ ಹಿಂದಕ್ಕೆ ಬರೀತಾರ ಬರ್ರಿ ಸರ್ ನಿಮ್ದು ಏನದ ಅಭಿಪ್ರಾಯ ಸ್ವಚ್ಛವಾಗಿ ಹೇಳ್ರಿ ಹಾ ಹೇಳ್ರಿ ಹಾ ರೀ ಹಾ ರೀ ಹಾ ರೀ ನೋಡ್ರಿ ಜುನಾಗಢದ ರಾಜ ಹೈದರಾಬಾದ್ ನಿಜಾಮ್ ಸಾಹೇಬ್ರು ಕಾಶ್ಮೀರದ ರಾಜ ಹರೀಶ್ ಸಿಂಗ್ ಈ 3 ಜನ ಬರ್ಲನ ಶಬ್ದ ನನಗೂ ಹೇಳ್ಯಾರ ನೋಡ್ರಿ ನಿಜಾಮ್ ಸಾಹೇಬ್ರೆ ಜುನಾಗಢದ ಮಹಾರಾಜ ನೀವೆಲ್ಲ ಏನಪ್ಪಾ ಅಂದ್ರ ಈ ಮಾತು ಸರಿಯಾಗಿ ಕೇಳ್ಕೋರಿ ಇವತ್ತ ನೀವು ಭಾರತ ದೇಶದಾಗ ಬಂದ್ರ ನಾವು ನಿಮಗೇನು ಖಾಲಿ ಗೈಲಿ ಬರಿಗೈಲಿ ಇಡಲ್ಲ ನೀವು ಯಾಕೆ ಬರ್ರಿ ಅಂತ ಕರಿತಾ ಇದ್ದೀನಿ ಅಂದ್ರೆ ಇವತ್ತು ಭಾರತ ದೇಶ ಬ್ರಿಟಿಷರ ಒಂದು ದುರಾಡಳಿತದಿಂದ ಬಿಡುಗಡೆ ಹೊಂದಿ ಸ್ವಾತಂತ್ರ್ಯವನ್ನು ಪಡೆದು ಪ್ರಜಾಪ್ರಭುತ್ವದ ಮೂಲಕ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎನ್ನುವ ಮತದಾನದ ಮೂಲಕ ಜನರ ಒಂದು ಹಿಡಿತದ ಮೇಲೆ ಸರ್ಕಾರ ನಡೆಸುವ ಭಾರತ ಸಂವಿಧಾನವನ್ನ ಇವತ್ತು ನಮ್ಮ ಸಂವಿಧಾನ ಸಮಿತಿ ರಚನೆ ಮಾಡ್ತಾ ಇದೆ ಅವರು ನನಗೆ ಈ ಕೆಲಸ ವಹಿಸ್ಕೊಟ್ರ ಅದಕ್ಕ ತಾವೆಲ್ಲ ಭಾರತದೊಳಗೆ ಬಂದ್ರ ನೀವು ಯಾವ ರಾಜ್ಯ ನಮ್ಮ ದೇಶದಾಗ ವಿಲೀನ ಮಾಡ್ತೀರಿ ಸರ ನಮ್ಮ ಕೋಲ್ಹಾಪುರ ರಾಜ ಏನ್ ಕೇಳ್ತಾರ್ರಿ ನಾವು ನಿಮ್ಮ ಕಡೆ ಬಂದ್ರ ನಮ್ಮ ಉಪಜೀವನ ಹೆಂಗ ನಮ್ಮ ಕೆಲಸ ಹೆಂಗ ನಮ್ಮ ಮಕ್ಕಳ ಗತಿ ಹೆಂಗ ನಾವು ಸೇರ್ಕೊಂಡ್ರೆ ಹೆಂಗ ಅಂತ ಕೇಳಕತ್ತಾರ್ರಿ ಅವ್ರು ಅದಕ್ಕ ನೀವು ಯಾವ ರಾಜ್ಯದ ನಮ್ಮದು ಭಾರತದ ವಿಲೀನ ಮಾಡ್ತೀವಿ ರಾಜ್ಯದ ರಾಜ್ಯ ಪ್ರಮುಖ ಅಂದ್ರೆ ರಾಜ್ಯಪಾಲ ಹುದ್ದೆ ನಿಮಗೆ ಮೀಸಲಿಡ್ತೀವಿ ಹೌದೇನ್ರಿ ನೀವು ನಮ್ಮ ಭಾರತದಲ್ಲಿ ಬಂದ್ರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಚುನಾವಣೆಯ ಮೂಲಕ ಮತದ ಮೂಲಕ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ಲಿಕ್ಕೆ ಮುಂದೆ ನಮ್ಮ ಪಕ್ಷದೊಳಗೆ ಅವಕಾಶ ಕೊಡ್ತೀವಿ ರಾಜಧನ ಕೊಡ್ತೀವಿ ಇರ್ಲಿಕ್ಕೊಂದು ಮನಿ ಕೊಡ್ತೀವಿ ಪೊಲೀಸ್ ಕೊಡ್ತೀನಿ ಗಾಡಿ ಕೊಡ್ತೀನಿ ನಿಮಗೆ ಎಲ್ಲಾ ಫೆಸಿಲಿಟಿ ಕೊಡ್ತೀನಿ ಎಲ್ಲಾ ಸಂಪೂರ್ಣ ವ್ಯವಸ್ಥೆ ಮಾಡ್ತೀನಿ ಆದ್ರೆ ನೀವು ಭಾರತದೊಳಗ ಬಂದ್ರ ನನ್ನ ಜವಾಬ್ದಾರಿ ಅದ ನಿಮಗೆ ಯಾವುದೂ ಏನು ಸಮಸ್ಯೆ ಬರ್ಲಾರ್ದಾಗ ನಾನು ನೋಡ್ಕೊತೀನಿ ಪಟೇಲ್ ಸಾಬ್ರ ನಾವ್ ಎಲ್ರೂ ಬರ್ತೀವ್ರಿ ರಾಜ್ಯರು ಮಾತ್ರ ಬರಂಗಿಲ್ಲ ಬರ್ಲಾರ್ದವ್ರು ಯಾರ ಸರ ನಿಜಾಮ್ ಸಾಬ್ರಿ ಕಾಶ್ಮೀರ್ ರಾಜರು ಜುನಾಗಢ ರಾಜ ಬರ್ರಿ ಸಾಬ್ರ ಹೇಳ್ಕೊತ ಜುನಾಗಢ ಮಹಾರಾಜ ನೀವೇನೋ ನಾಯಿಗಳ ಮದುವೆ ಮಾಡಿಸ್ತಿರತ್ತಲ್ಲ ನಿಮ್ಮ ಜುನಾಗಢದಾಗ ಮನುಷ್ಯರಿಗೆ ಅನ್ನ ಸಿಗಲ್ಲ ನೀವು ನಾಯಿಗಳು ಮದುವೆ ಮಾಡಿಸಿ ಐಎಸಿ ಮಾಡ್ಕೊ ತಿರುಗಿರ್ತಿರತ್ತ ಹೇಳಿ ನಿಮಗೂ ಕಟ್ಟಿ ಬಾಳವ ಅವ ಹರಿಸಿಂಗದ ರಾಜ ಓ ಬರ್ರಿ ಕಾಶ್ಮೀರ ಮಹಾರಾಜ ನೀವು ಬರಲಿಲ್ಲ ಕತ್ತಿರತ್ತ ಯಾಕ ಒಮ್ಮ ಹಿಂಗ ಒಮ್ಮ ಹಾಂಗ ಡಬಲ್ ಗೇಮ್ ಓ ನಿಜಾಮ್ ಸಾವ್ರ ನೀವು ಬರ್ರಿ ಕಡಮುಡಿ ಅಂದ್ರೆ ನೀವು ಅದನ್ನೇ ಉಳಿದು ಮಂದಿ डुप्लीकेट वही बात बोलते मैं नहीं आता देखो साहब भारत में अगर आप आए तो आपको पूरे तरह से जो सहूलत है वहाँ आपको देते राजधन देते राजकीय में आपको पावर देते लेकिन वो सब कुछ होगा डेमोक्रेसी प्रजाप्रभुत्व के हिसाब से होगा पहले जो आपका जो तानाशाही था
जो लड़ने फाइटने का जिसका ताकत है वो हुक्म करता था, अब वो सब नहीं चलता। हाँ, आप क्या है, डेमोक्रेसी प्रजाप्रभुत्व भारत संविधान के हिसाब से पॉलिटिक्स राजकीय करना पड़ता। आप आइए, आपको स्वागत करता हूँ। क्या करे तो भी नहीं आता मैं। ठीक है, इसके बाद लोग मैं आत्मा भारत ಒಕ್ಕೂಟ में नहीं आता बरते, एक बार नहीं आता बोले तो कಡಿತನ नहीं आते। ಬರಬೇಡ್ರಿ। ಹಾ, नहीं आता। ಭಾರತದ ಸಂವಿಧಾನ ಸಮಿತಿ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತ ನಮ್ಮ ಎಲ್ಲಾ ದೊಡ್ಡ ಬೆಳೆದವ್ರು ಏನ್ ಹೇಳ್ಯಾರ, ನೀವು ಸ್ವಂತ ಇರ್ತೀನಂದ್ರೆ ಇರ್ರಿ ಅಂತ ಕಾನೂನೇ ಮಾಡಿಕೊಟ್ರ. ಆದ್ರೆ ನೀವು ತಗೊಳ್ತಕ್ಕಂತ ನಿರ್ಧಾರಕ್ಕ ನಿಮ್ಮ ರಾಜ್ಯದ ಜನ ಬೆಂಬಲ ಕೊಡಬೇಕು, ನಿಮ್ಮ ರಾಜ್ಯದ ಜನ ಹೂ ಅನ್ಬೇಕು. ನಿಮ್ಮ ಅಭಿಪ್ರಾಯದೊಳಗ, ನಿಮ್ಮ ರಾಜ್ಯದ ಜನರ ಅಭಿಪ್ರಾಯದೊಳಗ ಭೇದ ಭಾವ ಬಂದ್ರೆ ನಾನು ಭಾರತದ ಗೃಹ ಮಂತ್ರಿ ನಿಮ್ಮ ರಾಜ್ಯದಲ್ಲಿ ಬಂದು ಅಭಿಪ್ರಾಯದ ಜನಮತ ಗಣನೆಯ ಮತಕ್ಕೆ ಹಾಕ್ತೀನಿ. ಆ ಮತದಲ್ಲಿ ಬರ್ತಕ್ಕಂತ ಅಭಿಪ್ರಾಯಕ್ಕ ನಾನು ನೀವು ಜನರು ಭದ್ರಾಗಿ ನಡಿಬೇಕು. ಅದಕ್ಕೆ ನಾವು ತಕರಾರು ಮಾಡಬಾರದು. ಇದು ಒಂದು ಕಂಡೀಷನ್ ಕಾನೂನಿನಲ್ಲಿ ಇದೆ. ನೀವು ಅದನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೀರಿ, ನಿಮಗೆ ಒಳ್ಳೇದಾಗ್ಲಿ. ನಮ್ದು ಒತ್ತಾಯ ಇಲ್ಲ, ನಾವೇನು ಹೊಸ ಮಂದಿ ಗೊತ್ತ ಹಿಡಿದಿಲ್ಲ. ನೀವು ಭಾರತದ ಪ್ರಜಾಪ್ರಭುತ್ವದ ಬರ್ರಿ ಅಂತ. ಇನ್ನ ಒಂದು ಮಾತು ನೆನಪಿಟ್ಕೊಳ್ರಿ, ಇವತ್ತು ಭಾರತ ದೇಶ ಕ್ರಿಸ್ತ ಪೂರ್ವ ಇತಿಹಾಸ ಪೂರ್ವ ಕಾಲ ಬುದ್ಧ ಮಹಾವೀರರ ಕಾಲದಿಂದ ಹಲವಾರು ಶೋಷಣೆಗಳನ್ನ ಅನುಭವಿಸಿ ಇವತ್ತು ಇಲ್ಲಿಗೆ ಬಂದದ. ಇವತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಬಂದದ. ನಮ್ಮ ನಾಯಕರೆಲ್ಲ ವಿದೇಶದಲ್ಲಿ ಓದಿ ಬರೆದು ಇವತ್ತು ಸ್ವತಂತ್ರ ಚಳವಳದಲ್ಲಿ ಬನವಾಲದಿಂದ ಇವತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥ ಸಂವಿಧಾನ ಅಂತಕ್ಕಂಥ ದೇಶದಲ್ಲಿ ಬರಲುತ್ತದ. ಜನ ನಿಮ್ಮ ಮಾತು ಕೇಳ್ತಾರಂತ ನೀವು ಇಟ್ಕೋಬೇಡ್ರಿ ತಲೆಯಾಗ. ಖಾಲಿ ಪ್ರಜಾಪ್ರಭುತ್ವ ಕಡೆ ಬೀಸಲ್ಕತ್ತದ. ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರ, ನಿಮ್ಮ ಮಾತು ಕೇಳ್ತಾರ ಅಂದ್ರೆ ನೀವು ನಮ್ಮ ಜೊತೆ ಬಂದ್ರೆ ನೀವು ಸೇಫ್ ಆಗಿರ್ತೀರಿ. ಮೈಸೂರು ದಿವಾನ್ರೆ, ನಿಮ್ಮ ಮಾತ್ ನಾ ಹೇಳಿದ್ರೆ ಏನ್ ಚಂದ ಅನಸ್ತದ ಹೇಳ್ರಿ, ತಿಳಿಸಿ ನಿಮ್ಮ ಅಣ್ಣ. ನಿಜಾಮ್ ಸಾಬ್ರ ಬರ್ರಿ ಇಲ್ಲಿ. ಏನ್ರಿ ಒಬ್ಬರಾಗಿ ಒಂದೇ ರಾಜ ಹೆಂಗ್ ಆಳ್ತೀರಿ ನೀವು? ಸುಮ್ಮನೆ ಬಂದು ಒಬ್ಬವರಿ ಕಡೆ ಭಾರತದಾಗ ಹೇಳ್ತೀವ್ರಿ ನಾವು. ನೀವು ಏನ್ ಮಾಡಿರಿ? ನಿಮ್ಮ ಅಭಿವೃದ್ಧಿ ಏನದ ತೋರಿಸ್ರಿ. ಏನ್ ಮಾಡಿರಿ? ಕೊಲೆ ಸುಲಿಗೆ ಇವೇ ಮಾಡ್ತಾ ಇದ್ದೀರಿ ನೀವು. ಹಂಗಲ್ಲ ನೀವು ಮಾಡೋದು. ಒಂದರ ಅಭಿವೃದ್ಧಿ ನಿಮ್ ಕೈ ಮೇಲೆ ಏನ್ ಮಾಡಿರಿ ನೀವು? ಬರೇ ಕೊಲೆ ಸುಲಿಗೆ, ಅಲ್ಲಿ ಹಂಗಾಯ್ತು ಇಲ್ಲಿ ಹಂಗಾಯ್ತು, ಇದೇ ಮಾಡೋದಾಗಿದ್ದು. ಏನ್ ಮಾಡ್ರಿ? ನಿಮ್ಮದೇ ಆಡ್ತಿರಲ್ಲ ನೀವು, ನಿಮ್ಮದೇ ಆಡ್ತೀರಿ, ನಾವು ನಮ್ಮದೇ ಆಡ್ತಾವ. ಸುಮ್ ಬಂದು ಒಬ್ಬರಿ ಭಾರತಕ್ಕೆ ಬರ್ರಿ. ಪಟೇಲ್ ಸಾಬ್ರು ಒಳ್ಳೆಯವ್ರ, ಒಳ್ಳೆ ಒಳ್ಳೆ ಮಾತು ಹೇಳ್ತಾರ ಅವರು, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ಯಾರ. ನಿಜಾಮ್ ಸಾಹೇಬ್ರೆ, ಸಂತೋಷದ ಸಂತೋಷದ ಕೈ ಕೊಡ್ರಿ. ಈಗ ನೀವು ಸ್ವಂತ ಆಡಳಿತ ಮಾಡ್ಕೋರಿ, ನಿಮ್ಮ ಹೈದರಾಬಾದ್ ರಾಜ್ಯ ಸ್ವಂತ ಇಟ್ಕೋರಿ, ಒಳ್ಳೆ ರೀತಿ ಆಡಳಿತ ಕೊಡ್ರಿ, ಜನರಿಗೆ ಸರಿಯಾಗಿ ನೋಡಿಸ್ಕೊಂಡವ್ರಿ. ನಿಮ್ಮ ಅಭಿಪ್ರಾಯಕ್ಕೆ ಜನರು ಸಪೋರ್ಟ್ನು ಮಾಡಿದ್ರಂದ್ರೆ ಏನ್ ಸಮಸ್ಯೆ ಇಲ್ಲ. ಒಂದ್ ವೇಳೆ ನಿಮ್ಮ ನಿರ್ಧಾರಕ್ಕೆ ನಿಮ್ಮ ರಾಜ್ಯದ ಜನ ವಿರುದ್ಧ ಆದ್ರೆ ನಾನು ಓಟ್ ಡಬ್ಬಿ ತಗೊಂಡು ಬರ್ತೀನಿ. ಇದು ನೆನ್ಪಿಟ್ಕೋರಿ, ಇದು ಕಾನೂನ್ದಾಗದ, ನನ್ನ ಅಭಿಪ್ರಾಯ ಅಲ್ಲ. ಜನ ಅಭಿಪ್ರಾಯಕ್ಕೆ ಕಾನೂನಕ್ಕೆ ಎದುರಾಗದಿರಲ್ಲ. ಈಗ ಊಟದ ವ್ಯವಸ್ಥೆ ಆಗ್ಯದ, ಎಲ್ಲ ಎಲಿ ಪಾನ ಚಲೋ ವೇಜ್ ಖಟ್ಟ ಮೀಟ ಊಟ ಎಲ್ಲ ನಡೆಯದ. ಎಲ್ಲರೂ ಊಟ ಮಾಡ್ಕೊಡ್ರಿ. ಈಗ ನಿಮ್ಮ ಬಸ್ಸರ್ದ ನಿಮ್ಗೆ ಏನದ ಗಾಡಿ, ನಿಮ್ಗೆ ಎಂಡಿ, ನಿಮ್ದು ಏನ್ ವ್ಯವಸ್ಥೆ ಅದ. ಯಾರ್ಯಾರು ಭಾರತ ದೇಶದಾಗ ಬಂದಿರಿ ವಿಲೀನ ಪತ್ರಕ್ಕೆ ಸಹಿ ಹಾಕೋರಿ, ಅವು ಪೇಪರ್ ತಗೊಂಡು ಸಹಿ ಹಾಕೋರಿ, ಸಹಿ ತಗೊಂಡ್ ಬರ್ರಿ. ಈಗ ಇದು ನಿಜಾಮ್ ಸಾಹೇಬ್ರೆ ಇಲ್ಲ ಒಲ್ ಅಂತಾರ, ಇರ್ಲಿ ಬಿಡ್ರಿ ಅವ್ರು. ಆಫೀಸ್ ಫೇರ್ ಮಿಲ್ಲಂಗೆ ಓ ಸಹಿ ಮಾಡ್ರಿ. ಏ ರಾಜ್ಯದಾಗ ಬಂದವ್ರ ನೀವ್ ಮಾಮ ಕರೀದ್ರನ್ರಿ, ನಿಮ್ಮ ಮಾಮನ್ ಸಹಿ ವಿಲೀನ ಪತ್ರಕ್ಕೆ ಸಹಿ ಹಾಕೋರು ಬರ್ರಿ. ಭಾರತದಾಗ ಭಾರತ ದೇಶದಾಗ ಸ್ವಾಗತ ಅದ. ಸಹಿ ಮಾಡ್ರಿ, ಎಲ್ಲರೂ ಸಹಿ ಮಾಡಿ. बोलो भारत माता की बोलो भारत माता की वंदे 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 ಯಾವುದಕ್ಕೆ ಕಡಿಮೆಯಣ್ಣ ಈ ನಮ್ಮ ನೆಲ ಹೈದರಾಬಾದ್. ಒಕ್ಕೂಟಗಳಿಗೆ ಬರ್ಲಿಕ್ಕೆ ಒಪ್ಪುತ್ತಿಲ್ಲ, ವಿಲೀನ ಪತ್ರಕ್ಕೆ ಸಹಿ ಮಾಡ್ತಿಲ್ಲ ಅಂತ ನಮ್ಮ ಪಟೇಲ್ ಜಿ ಅವರಿಗೆ ಹೇಳಿದ್ದಾರೆ. ಇದೆಲ್ಲನ ಅರಿತುಕೊಂಡು ನಾವೆಲ್ಲರೂ ಕೂಡ ಪೊಲೀಸರು ಇವತ್ತಿನ ನಾಳೆ ನಮ್ಮನ್ನು ಬಂಧಿಸುವಾಗ ನೀವೆಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಹೋಗಿ ಮುಂದೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಕಾರ್ಯಕರ್ತರಿಗೆ ರೂಪರೇಷೆಗಳನ್ನು ಅರಿವು ಮಾಡಿಕೊಟ್ಟು ಈ ಹೋರಾಟವನ್ನ ಮುಂದೆ
ಹೌದು 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 ಹಲೋ 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 ಇವತ್ತಿಲ್ಲ ನಾಳೆ ಇವತ್ತಿಲ್ಲ ನಾಳೆ ಪೊಲೀಸರು ಬಂಧಿಸಬಹುದು. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯ, ನಿಮ್ಮ ನಿಮ್ಮ ವಿಚಾರಗಳನ್ನು, ರೂಪುರೇಷೆಗಳನ್ನು ಕಾರ್ಯಕರ್ತರಿಗೆ ತಿಳುವಳಿಕೆ ಮೂಡಿಸಿ ಮುಂದಿನ ಕಾರ್ಯಕ್ರಮವನ್ನು ನಿರೂಪಣೆಯನ್ನ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶರಣಗೌಡ ಇನಾಮದಾರ್ರಿ ಮತ್ತು ದೇವಗಾಂವ್ಕರ್ ಅವರೇ, ಗಂಗಾಧರ ರಮೇಶ್ ಅವರೇ, ತಿಮ್ಮಾಜಿ ಅವರೇ, ನೀವೆಲ್ಲರೂ ಕೂಡಿ ಈ ಮುಂದಿನ ರೂಪುರೇಷೆಗಳನ್ನು ನಿರ್ಮಿಸಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತಿದ್ದೇನೆ. ಈಗ ನಾಳೆ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ನಿಜಾಮ್ ಸರ್ಕಾರ ನಮ್ಗೆ ಯಾವಾಗಲೂ ಬಂಧಿಸಬಹುದು. ನಮ್ಮ ಬೀದರ್, ರಾಯಚೂರು, ಗುಲ್ಬರ್ಗ ಈ 3 ಜಿಲ್ಲೆಗಳು ಭಾರತ ಒಕ್ಕೂಟಕ್ಕೆ ಸೇರಿಸಬೇಕಂತ ನಾವು ಭಾರಿ ಜೋರ್ದಾರ್ ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ನೀವೆಲ್ಲರೂ ಕೂಡಿ ಹೋರಾಟ ಮಾಡಲಿಕ್ಕೆ ತಯಾರಿರಬೇಕು. ಬಂಧಿಸರು ಕೂಡ ನೀವು ಮುಂದೆ ಹೋಗಿ ರೂಪರೇಷೆಗಳನ್ನು ನಿರೂಪಣೆ ಮಾಡಿ ಜನರ ಕಾರ್ಯಕರ್ತರನ್ನು ತಯಾರು ಮಾಡಬೇಕು. ಈ ನಿಜಾಮನ ಸೊಕ್ಕ ಅಡಗಿಸಬೇಕು ಅಂತ ತಮ್ಮಲ್ಲಿ ರಮಾನಂದ ತೀರ್ಥರವರಿಗೆ, ಪಾಟೀಲ್ ಅವರಿಗೆ, ಜವಾಹರ್ಲಾಲ್ ನೆಹರು ಅವರಿಗೆ, ಅಂಬೇಡ್ಕರ್ ಅವರಿಗೆ ನಾಯಕರೇ, ನೀವು ಹೇಳ್ತೀರಿ ಹೋರಾಟ ಮಾಡ್ರಿ ಅಂತೀರಿ, ಒಂದೊಂದು ಕಡೆ ಶಾಂತಿಯಿಂದ ಮಾಡ್ರಿ ಅಂತೀರಿ. ಇವತ್ತು ಆ ಹೈದರಾಬಾದ್ ನಿಜಾಮ್ ಸರ್ಕಾರ ಅವರ ಅಳಿಯ ಚಿಟ್ಲು ಟೋಪಿ ಯಾರು ಕಾಸಿಂ ರಜ್ವಿ, ಅವನು ಇವತ್ತು ಹೈದರಾಬಾದ್ ಕರ್ನಾಟಕ ಅಲ್ಲ, ಇಡೀ ಹೈದರಾಬಾದ್ ರಾಜ್ಯದಲ್ಲಿ ಭಾರತದ ಒಕ್ಕೂಟದೊಳಗೆ ಸೇರಿಸಿ ನಮ್ಮ ಭಾಗವನ್ನ ಭಾರತಕ್ಕೆ ಸೇರಿಸ್ರಿ. ಪ್ರಜಾಪ್ರಭುತ್ವದ ಸರ್ಕಾರ ನಮಗೆ ಬರಲಿ, ನಿಮ್ಮ ದುರಾಡಳಿತ ಬೇಡ ಅಂತ ನಾವು ಅಂತೀವಿ. ಯಾರು ನಾವು ಅಂತೀವಿ, ನಮ್ಮಂತ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಗುಂಡಾಗಿರಿ ಮಾಡಲು ಹೊಡೆದು ಬಡೆದು ಇವತ್ತು ಆಗ್ತಾ ಇದೆ. ಇವತ್ತು ಇಷ್ಟಲ್ಲದೆ ಅವ್ರದ್ದೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಘಾಟು ಲೂಟು ಬಾಟು. ನಾಯಕರೇ, ಅವ್ರು ಇಷ್ಟು ಉಗ್ರವಾದ ಸಶಸ್ತ್ರ ಹೋರಾಟ ಮಾಡ್ತಾ ಇರುವಾಗ ತಾವುಗಳು ನಮಗೆ ಶಾಂತಿ ಮಂತ್ರ ಬೋಧಿಸ್ತಾ ಇದ್ದೀರಿ. ನಾವು ಶರಣಗೌಡರು, ಇವತ್ತು ಹಿರಣ್ಣ ತಿಮ್ಮಾಜಿ, ಇವತ್ತ ಶ್ಯಾಮ್ ಸುಂದರ್ ಅವರು, ಇವತ್ತು ನೀವು ನಮಗೆಲ್ಲ ಅಪ್ಪಣೆ ಕೊಟ್ರೆ ಇವತ್ತೇನದ ಇವರಿಗೆ ನಾವು ಅವರು ಮುಳ್ಳಿನಿಂದ ಮುಳ್ಳಿಗೆ ತೆಗಿತಕ್ಕಂತ ಉತ್ತರ ಕೊಡ್ತೀವಿ. ನೀವು ಇಲ್ಲಿ ಮೀಟಿಂಗ್ ಮಾಡ್ತೀರಿ, ಒಳಗ ಮಿಲಿಟರಿದವ್ರಿಗೆ ಛಾವ್ ಬಿಟ್ಟಕತ್ತಾನ. ಇದು ಆಡಳಿತ ನಡೆಸ್ತಕ್ಕಂಥದ್ದು. ಅವ್ರೇನ್ ಹೇಳ್ಯಾರ, ಜನರ ಒಪ್ಪಿಗೆ ಮೇಲೆ ನೀವು ಅವರು ರಾಜ್ಯ ಆದ್ರೆ ರಾಜಕೀಯ ನಿಮ್ಮನ್ನು ನೀವು ಮಾಡ್ಕೊರಂದಾರ. ನಮ್ಗೆ ಒಪ್ಪಿಗೆ ಇಲ್ಲ. ಕನ್ನಡ ಮಾತನಾಡುವ ನಮ್ಮ ಜಿಲ್ಲಾದಾಗ ತಂದು ಉರ್ದು ಮಾತಾಡಿರತ್ತಾರ. ನಾವು ಹೋರಾಟ ಮಾಡ್ಲಿಕ್ಕೆ ಉರ್ದುದಾಗ ಅರ್ಜಿ ಬರೀಬೇಕು, ನಮಗ್ ಬರಲ್ಲ. ಇವತ್ತ ಏನ್ ಕೆಲಸ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಮೈಸೂರು ರಾಜರು ಮೈಸೂರು KRS ಡ್ಯಾಮ್ ಕಟ್ಸ್ಯಾರ. ನಾಯಕರೇ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ಯಾರ. ಇವತ್ತು ದೇಶದಲ್ಲಿ ಮಾದರಿಯಾದ ಮೀಸಲಾತಿ ವ್ಯವಸ್ಥೆ ತಂದಾರ. ಅಂತ ಒಳ್ಳೊಳ್ಳೆ ಕೆಲಸ ಮೈಸೂರು ರಾಜ್ಯದಾಗ ಆಗ್ಯಾವ. ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಕನ್ನಡ ಮಾತನಾಡಿದಾಗ ಒಂದ್ MS ಸ್ಕೀಮ್ ಒಂದು ಮಾಡ್ಯಾರ, ಖಲಾಸ್. ಅದು ಹೇಳಾರ್ದಂತೂ ಬಹಳ ಕಟ್ಟಿಯವ ನೋಡ್ರಿ. ಏನ್ರಿ ಅವು ನಿಜಾಮ್ ಸರ್ಕಾರಕ್ಕೆ ಧಿಕ್ಕಾರ. ಓ ನಾಯಕರೇ, ನೋಡ್ರಿ, ಪೊಲೀಸರಿಗೆ ಗನ್ ಕೊಟ್ಟು ಕಳ್ಸನ. ನೀವಂತೀರಿ ಶಾಂತಿ ಹೋರಾಟ ಮಾಡ್ರಿ, ನಮಗ ಅಪ್ಪಣೆ ಕೊಡ್ರಿ. ಪೊಲೀಸರ ತಲೆಗಳು ಮಾಡಿದವ್ರಿಗೆ ಏನ್ ಮಾಡೋದು? ಶಾಂತಿ 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 ಅಲ್ಲ ಶಾಂತಿ 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 ಶಾಂತಿ. ನಾಯಕರೇ, ನೀವು ಶಾಂತಿ ಗಾಂಧೀಜಿ ಹಂಗ್ ಕೊಡ್ಬೇಡ್ರಿ. ಸಾಹೇಬ್ರೆ, ನಾ ಹೇಳೋದು ಕೇಳ್ರಿ. ನಿಮ್ ನಿಜಾಮ್ ಸರ್ಕಾರ ಬೇಕಾಗಿದ್ದು ನಾನು, ನನ್ನ ಅರೆಸ್ಟ್ ಮಾಡ್ರಿ. ನೀವು ಅವರೆಲ್ಲ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಏನ್ ಬೇಕಾದ್ರೆ ನಡಿ, ನಿಜಾಮ್ ಸಾಹೇಬ್ರ ಬಲ್ಲಿ ನಾನು ಬರ್ತೀನಿ. ನಾಯಕರೇ, ನೀವ್ ಯಾಕೆ ಬೇಕಾವ್ರಿಗೆ? ಇವ್ರು ನಮ್ಗೆ ಬೇಕು, ಇವ್ರಿಗೆ ಮಾಡ್ತಾರೆ. ಶಾಂತಿ 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 ಶಾಂತಿ. ಒಂದೇ ರೆಸ್ಪಾನ್ಸ್ ಯಾವುದಕ್ಕೆ ಕಡಿಮೆಯನ್ನ ಈ ನಮ್ಮ ನೆಲ.
ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ. ವಿಜಯನಗರ ಅರಸರು ಯಾವುದಕ್ಕೆ ಕಡಿಮೆಯ ನಾಯಿ ನಮ್ಮ ನೆಲ, ಹೈದರಾಬಾದ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ. ಸೆಕ್ರೆಟರಿ ಅವರೇ, ಸುಮಂತ್ ಪ್ರದೀಪ್ ಅವರು, ಮಾದೇವ್ ಅವರು ಬರ್ರಿ. ಹೈದರಾಬಾದ್ ನಿಜಾಮಂದಿ ಏನ್ ಸುದ್ದಿರಿ, ಅವಂದು ಕಂಪ್ಲೇಂಟ್ ಭಾಳ ಆಯ್ತು. ಅವ ಏನೋ ಬರ್ತೀನಿ ಅಂತ ಅಂದಾನಂತ ಬಂದನಿಂದು. ನೋಡ್ ಬರ್ಬೇಡ್ರಿ, ನೋಡ್ ಬರೋದ್ ಇನ್ನ ತಡ ಅದ. ನಮಗ್ ಬದನಾಮ್ ಮಾಡ್ಬೇಡ್ರಿ ನೀವು. ಕರೀರಿ, ಇಲ್ಲಿ ಬಂದನಿಂದ ಫೋನ್ ಹಚ್ಚ, ನೀನು ಬರ್ತೀನಿ ಅಂತ ಹೇಳಿ. ಏನ್ ಮಾಡ್ಯಾನ ನೋಡ್ರಿ ಅವ, ಏನ್ ಮಾಡ್ತಾನೋ ಏನಿಲ್ಲೋ, ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್, ಏನ್ ರಾಜಕೀಯನೋ ಏನೋ. ಬರ್ರಿ. ಓ ಸಲಾಂ अलैकुम. वालेकुम सलाम. वालेकुम सलाम. कैसे है निजाम साहब? सब खैरियत? अच्छा, खैरियत. हाँ, फिर कैसा चल रहा है? अच्छा चल रही है. राजकीय कैसा चल रहा है हैदराबाद में? अच्छा चल रहे हैं. हमारा राजकीय बोलने का नहीं, पूछने का भी. ನಾ ನಿಮಗೊಂದು ಮಾತು ಹೇಳಿದ್ದ. ಯಾವಾಗ ಹೇಳಿದ್ದ? 1 ವರ್ಷದ ಹಿಂದೆ ಹೇಳಿದ್ದ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲಾ ರಾಜ್ಯರಿಗೆ ಮೀಟಿಂಗ್ ಕರೆದು ನಮ್ಮ ಭಾರತದಾಗ ಬರ್ರಿ, ಸ್ವಾತಂತ್ರ್ಯ ಬಂದದ, ಸಂವಿಧಾನ ಬರೆದು ಕೊಡ್ಲುಗತ್ತಾರ. ಎಲ್ಲಾ ದೊಡ್ಡವ್ರು ಹೇಳಿದ್ರು ಭಾರತದೊಳಗ ಬರ್ರಿ, ನೀವು ಬರ್ಲಿಲ್ಲ. ಸ್ವತಂತ್ರವಾಗಿ ಇರ್ರಿ ಅಂದ್ರು, ಸ್ವತಂತ್ರವಾಗಿ ಇದ್ರಿ. ಈಗ ನಿಮ್ಮ ಹೈದರಾಬಾದ್ ರಾಜ್ಯದಾಗ ಕನ್ನಡ ಮಾತಾಡೋ ದೇಶದಾಗ, ಆ ಕಡೆ ಆಂಧ್ರದಾಗ, ಈ ಕಡೆ ಮಹಾರಾಷ್ಟ್ರದಾಗ, ಇದರದಾಗ ನಿಮ್ಮ ಮೇಲೆ ದಿನ ಒಂದು ಇಶ್ಯೂಸ್ ಕಂಪ್ಲೇಂಟ್ ಹೊಂಟಾವ. ಅವು ದಿನ ಒಯ್ದ ಕಡೆ ತಿಪ್ಪಿಗೆ ಚೆಲ್ಲಕತ್ತೀನಿ. ನಮ್ಮ ಕಾಂಗ್ರೆಸ್ ಲೀಡರ್ಗಳು ಏನೋ ಕಾಂಗ್ರೆಸ್ ಬ್ಯಾನ್ ಮಾಡ್ರಿ ಅಂತ ನೀವು ಅಲ್ಲಿ. ನಿಮಗೆ ನಾವೇ ಹೇಳಿದ್ದೆವು, ಸ್ವತಂತ್ರ ರಾಜಕೀಯ ಮಾಡ್ತೀನಿ ಅಂದ್ರೆ ಮಾಡ್ರಿ, ಅದಕ್ಕೆ ಸಂವಿಧಾನ ಅವಕಾಶ ಕೊಟ್ಟದ. ಅಂಬೇಡ್ಕರ್ ಸಾಹೇಬ್ ಹೇಳ್ಯಾರ, ಪ್ರಧಾನಿಯವರು ನನಗೆ ಹೇಳ್ಯಾರ, ನೋಡಪ್ಪ ಅವ್ರು ಮಾಡ್ಕೋತೀರ ಬಿಟ್ಬಿಡು ಅಂತ ಹೇಳ್ಯಾರ. ಆದ್ರೆ ದೂರುಗಳು ಬರ್ತಾ ಇವೆ. ನೀವು ನಿಮ್ಮ ಜನರ ಜೊತೆ ಅವರು ವಿಶ್ವಾಸಕ್ಕೆ ತಗೊಂಡು ರಾಜಕೀಯ ಮಾಡ್ರಿ, ನೀವು ಏನ್ ಬೇಕಾದ್ರೂ ಸರ್ವಾಧಿಕಾರಿ ಮಾಡ್ರಿ, ಪ್ರಜಾಪ್ರಭುತ್ವ ಮಾಡ್ರಿ. ಆದ್ರೆ ಅವ್ರಿಗೆ ವಿರೋಧ ಕಟ್ಕೊಂಡು ಮಾಡಿದ್ರೆ ಅವರು ಹಳೆಯ ಭಾರತದ ಪ್ರಜೆಗಳು. ನಾನೇನ್ ಹೇಳಿನಿ, ನಿಮಗೆ ಅವ್ರಿಗೆ ತಕರಾರು ಬಂದ್ರೆ ನಾನು ಮತ್ತೆ ಡೆಬ್ಬಿ ತಂದು ವೋಟ್ ಮಾಡ್ತೀನಿ. ಜನರು, ನಾವು, ನೀವು ಆ ಬರ್ತಕ್ಕಂಥ ಅಭಿಪ್ರಾಯಕ್ಕೆ ತಲೆಬಾಗಬೇಕು. ನೀವು ಆ ಕಡೆ ನೋಡ್ಬೇಡ್ರಿ, ನಿಮ್ಗೆ ಏನ್ ಬೇಕು ನಾ ಕೊಡ್ತಾ, ಮೊದಲು ನನಗೆ ಉತ್ತರ ಕೊಡ್ತಾ. देखो जी पटेल साहब, लोग क्या बोलते हैं क्या नहीं, लोगों के ये नहीं है हमारे. ನಾವು ಏನ್ ಮಾಡ್ತೀವಿ बराबरी ಮಾಡ್ಲಕತ್ತೀವಿ, लोगों को तकलीफ नहीं देते. हम लोग झूठ बोलते क्या बोलते, लोगों का बात सुने तो हम राजकीय नहीं करते. इसलिए हम क्या करने के करते, हम कैसा करने के 300 साल से हम करते आ रहे हैं. अब आए वहाँ से काशिम रजवी, अरे बोला ये अच्छा है. हम तो किसी को भी ये नहीं करते, हम बातचीत नहीं करते, हम वकुट में नहीं आते. ನೀವು ವಕೀಲ ಅಂದ್ರೆ ನೀವೇ ಏನ್ರಿ? ನಾವು ಈಗೇನ್ ಭಾರತ ಸರ್ಕಾರದಾಗ ಇದ್ದೇವಲ್ಲ, ಮ್ಯಾಲ ಎಷ್ಟು ಮಂದಿ ವಕೀಲ್ರಿ, ಸ್ವಾತಂತ್ರ್ಯ ಹೋರಾಟ ನಡೆಸಿದ್ವಿ ನಾವು. ಕೂದಲು ಬೆಳಗಾಗ್ಯಾವ, ಬಣ್ಣದ ಹಚ್ಕೊಂಡಿದ್ದೇವೆ, ಒಳಗೆ ಹಂಗೆ ಬೋರ್ಸಾಗ್ಯಾವ. ಅಲ್ಲ, ನಿನಗಿನ್ನ 35-40 ಇದ್ದಂಗದ. ಹೆಸರು ಖಾಸಿಂ ರಜ್ವಿ, ಇವ್ರ ಭಾವಮೈದನ, ಅವ್ರ 5-6 ಸೆಟ್ಟಿಂಗ್ ಅಂತ. ನೀವು ಇವ್ರ ಭಾವಮೈದನೇನು? हाँ, वो कैसा है, वकालत चलाते, कानून सब मालूम है उनको, कानून से बात करते हैं, उन्होंने कानून छोड़ के बात नहीं करते. ಕಾನೂನು ಟು ಕಾನೂನು. ಹಾ, ಈಗ ನೀವು ವಕೀಲರು, ಅವಾಗೆ ವಕಾಲತ್ ಮಾಡಿ ಈಗ ನಾವು ಗೃಹ ಮಂತ್ರಿ ಆಗಿದ್ದೇವೆ, ಪ್ರಧಾನ ಮಂತ್ರಿ, ಅಂಬೇಡ್ಕರ್, ಅವು ಹೊಸ ಮಂದಿ ನಾವು ವಕೀಲರು ಇದ್ದೇವು. ನೀವು ತುಮಾರ ಹಮಾರೆಗೂ ಏ ಮಚ್ಚಿಕೋ ತಮ್ಮ, ನಿಂದೆಲ್ಲ ಗೊತ್ತು ನನಗ.
ಅದು ಬರ್ತೋ ಸಮಯ ಬಂದಾಗ ನಿನಗ ನಾ ಮಾತಿಗೆ ಉತ್ತರ ಕೊಡ್ತೀನಿ. ನೀ ಏನಂತಿ ಅಲ್ಲಿ ವಿದರ್ಭದಾಗ ಆಂಧ್ರದಾಗ ಇಲ್ಲಿ ಆ ಕನ್ನಡದಾಗ ಏನಂತಿ ಕಾಟು ಲೂಟು ಬಾಟು. ನಿಮ್ಮ ಮಾಮ ರಾಜ್ಯನ ನೀವು ಭಾಮೈದನ್ ಇದು ಆಟ ನಡೆದಿರ್ತದೆ. ಅವು ರಜಾಕರ್ ಟೀಮಿಗೆ ಅವು ಪರ್ಗಳಿಗೆ ತೆಲಿಸ್ಕೊಂಡು ಗುಂಡಾಗಿರಿ ಮಾಡೋದು, ಅವು ಬೇರೆ ಬೇರೆ ಮಾಡೋದು. ನೋಡು ಹುಷಾರ್ಲಿರು. ಯಾಕಂದ್ರ ಚಲೋ ರಾಜಕೀಯ ಮಾಡ್ರಿ ಬಿಟ್ಟು ಕೊಟ್ಟಿದೆವು. ಇದು ಯಾರು ಹೇಳ್ಯಾರ ನಿಮ್ಗೆ? ಓಟ್ ಮಾಡ್ಕೋರಿ, ಜನರಿಗೆ ವಿಶ್ವಾಸ ತಗೋರಿ. ಅದೇ ಹೆಂಗ್ರಿ ನಿಮ್ಮ ಮಳೆ? देखो पटेल साहब, हमारे को धमकी डाल रहे आप कि ये धमकी को डरने वाली नहीं है. ವಕೀಲ್ ಸಾಹೇಬ್ರೆ, ನಿಮ್ಗೇನ್ ಹೇಳಿದೆವು? ಒಂದು ಭಾರತದಾಗ ಬರ್ರಿ, ಖುಷಿಲೆ ವಲ್ಲ ಬಿಡ್ರಿ, ಸ್ವತಂತ್ರ ಇರ್ತೀನಿ ಇರ್ರಿ, ಅದು ಖುಷಿಲೆ. ಆದ್ರೆ ನೀವು ಸ್ವತಂತ್ರ ಇರ್ತೀರಿ ಅಂದ್ರೆ ನಿಮ್ ಜನ ನಿಮಗೆ ಬೆಂಬಲ. ಮತ್ತೆ ನಮ್ ದೇಶದಾಗ ಸಂವಿಧಾನ ಕಾನೂನು ಮತ್ತೆ ಯಾಕೆ ಮಾಡಿರೋದು? ಹೆಂಗ್ರಿ? ಅದೇ ಅದೇ ಒಟ್ಟ ನಿಮ್ ಮನ್ಸಿಗೆ ಹೆಂಗ್ ಬರ್ತಾ ಹಂಗೆ ಮಾಡೋದು. ಅದೇ ಆ ಜನರ ಸಪೋರ್ಟ್ ಆಗಿಲ್ಲ ಅಂದ್ರೆ ಅವು ಕುಡಿಯೋದು. ಇದು ಬಾಳ ವಜ್ಜಿಗದ. ಈ ಕಡೆ ಬರ್ರಿ, ಇದು ಬಕ್ಕುಳ ಆಗ್ತದ. ನಿಮ್ ಮಳೆ ಅವ ಹುಡುಗಾಟಿಯನ್ನ ನೀವು ಹಿರಿಯರ್ ಇದ್ದೀರಿ, ನನಕ ಸ್ವಲ್ಪ ತಿಳ್ಕೋರಿದು. देखो पटेल साहब, तुम धमकी डालो क्या तो डालो, हम डरने वाले नहीं है. तो 140 करोड़ लोग मरने के बाद ही हमारा राज के आप लेना, जब तक नहीं देते हम. देखो कैसा भी करके दादागिरी करके करना बोलते हैं आप, हम भी विश्व संस्था में जोर देते, कॉम्प्लेंट देते. कॉम्प्लेंट आप क्या कर लेते कर लो, हम एक बार नहीं आता बोले तो नहीं आता. ದೊಡ್ಡ ಮನುಷ್ಯರಿದ್ದೀರಿ ಹಳೆ ಅಮ್ಮ ಇಬ್ರು. ये हमारे को मालूम है कैसे राज्य चलाना, कैसे करना, लोगों के साथ कैसे करना. चलो हमारे को मालूम है क्या करते कर लो. हम कुश्ती मारागते सर पटेल सुनो जी, कुश्ती करने का नहीं है, वो दौर गया. कुश्ती करने का, युद्ध करने का. भारत सरकार ಬರ್ರಿ, ನಿಮ್ಗೆ ಎಲ್ಲಾ ಸೌಲಭ್ಯ ಕೊಡ್ತೀನಿ, ಎಲ್ಲರ ಹೆಚ್ಚಿನ ಕೊಡ್ತೀನಿ. ಹೈದರಾಬಾದ್ ರಾಜ್ಯದ ರಾಜ್ಯಪಾಲ ಮಾಡ್ತೀನಿ, ನಿನಗೆ ಪಗಾರ ಕೊಡ್ತೀನಿ, ಬಂಗ್ಲಾ, ಗಾಡಿ, ಮಿಲಿಟರಿ, ಪೊಲೀಸ್, ಸೆಕ್ಯೂರಿಟಿ ಎಲ್ಲಾ ಕೊಡ್ತೀನಿ. ಮತ್ತೆ ಅಲ್ಲಿ ಕಿರಿಕಿರಿ ಹೊಂಟದಲ್ಲ ಯಾಕ? ಅದು ಏನು ಆಡಳಿತ ಏನು ದುರಾಡಳಿತ? ಈಗ ನಾ ವೋಟಿಂಗ್ ಮಾಡ್ಲಿಕ್ಕೆ ಡಬ್ಬಿ ತಗೊಂಡ್ಬರ್ತೀನಿ, ಅದುವರೆ ಮಾಡ್ತೇವೆ. पटेल साहब वोटिंग करो क्या तो करो, जनगणते मतगणते वो हम नहीं करते. हम कैसा राज के चलते आ रहे वैसे चलाते. ಮನ್ಸಿಗೆ ಬಂದಂಗ ಬರ್ರಿ, ಹೋಗ್ಬರ್ರಿ ನೀವು, ಹೋಗ್ಬರ್ರಿ. ಓ ಸೆಕ್ರೆಟರಿ, ಓ ಪ್ರದೀಪ್, ಓ ಸೆಕ್ರೆಟರಿ ಇಲ್ಲಿ ಬರ್ರಿ. ಇದು ಬರ್ರಿ, ಇದು ಓಲ್ ಬರ್ರಿ, ಈ ಕಡೆ ಬರ್ರಿ. ಇದು ಏನದ ಮನುಷ್ಯ, ಇದು ಮಾತಿಗೆ ತಿಳ್ಕೊಂಬಲಾರ ಮನುಷ್ಯ ಅದ. ಇದು ಭಾರತ ಸರ್ಕಾರದು ಎಲ್ಲ ಕೈ ಮೀರ್ತು. ನಾ ಮ್ಯಾಲ ದೊಡ್ಡವ್ರಿಗೆ ಪ್ರಧಾನ ಮಂತ್ರಿ ಅಂಬೇಡ್ಕರ್ ಸಂವಿಧಾನದವ್ರಿಗೆ ಹೊಸ ಮಂದಿಗೆ ಹೇಳಿನಿ, ಒಟ್ಟೆ ಆಟಾಪಿಲ್ಲ ಅವ್ರ ಹತ್ರ ಮಿಲಿಟರಿ ಆರ್ಡರ್ ಕೊಡು ಅಂತಾರ. ಅದು ತಪ್ಪಾಗ್ತದೆ. ನೀವು ಪೊಲೀಸರು ಮೊದಲು ಹೋರಿ, ಹೈದರಾಬಾದ್ ರಾಜ್ಯಕ್ಕೆ ಘಿರಾಸ್ರಿ. 13 ತಿಂಗಳ ದಿನ ಇತ್ತು ಇದೇ ಆಟ ನಡೆದಲ್ಲಿ. ಹಿಂಗೆ ಆದ್ರೆ ಪೂರ ಕಲಶ ಆಗ್ತದ. ನೀವು ಆಪರೇಷನ್ ಪೋಲೋ ಆರ್ಡರ್ ಮಾಡ್ಕೊಂಡು ಬರ್ರಿ, ನೀವು ಲೆಟರ್ ಮಾಡ್ಕೊಂಡು ಬರ್ರಿ, ಸಹಿ ಮಾಡ್ತಾ. ನೀವು ಮಿಲಿಟರಿ ಹಿಂದ, ಪೊಲೀಸ್ ಮುಂದ. ದಸರಾ ಪೊಲೀಸ್ ಕಾರ್ಯಾಚರಣೆನೇ ಇರಬೇಕು. ಸಮಯ ಬಂದ್ರೆ ಮಿಲಿಟರಿ ಕಾರ್ಯಾಚರಣೆ ಆಗಬೇಕು, ಮಿಲಿಟರಿ ಹಿಂದಿರ್ಬೇಕು, ಪೊಲೀಸ್ ಮುಂದ. ನೀವು ಹೋರಿ, ಲೆಟರ್ ತರಿಲ್ಲ. बोलो भारत माता की वंदे वंदे. ಯಾವುದಕ್ಕೆ ಕಡಿಮೆ ಅಣ್ಣ ಈ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ. ಯಾವುದಕ್ಕೆ ಕಡಿಮೆ ಅಣ್ಣ ಈ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ. ಹೊಯ್ಸಳರು, ವಿಜಯನಗರ ಅರಸರು, ಚಾಳುಕ್ಯ ಹೊಯ್ಸಳರು, ವಿಜಯನಗರ ಅರಸರು. ಯಾವುದಕ್ಕೆ ಯಾವುದಕ್ಕೆ ಕಡಿಮೆ ಅಣ್ಣ ಈ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ, ಹೈದರಾಬಾದ್ ಕರ್ನಾಟಕ ನಮ್ಮ ನೆಲ.
ಸಾಹೇಬ್ರೆ, ಹೈದರಾಬಾದ್ ನಗರವನ್ನ ಇವತ್ತು ಭಾರತೀಯ ಪೊಲೀಸ್ ಸುತ್ತುವರೆದಿದೆ. ಭಾರತ ಸರ್ಕಾರ ಜೊತೆ ಬಂದು ವಿಲೀನವಾಗಬೇಕು, ಇಲ್ಲ ಹೈದರಾಬಾದ್ ರಾಜ್ಯದಲ್ಲಿ ಜನಮತಗಣನೆಯ ಮತ ಹಾಕಬೇಕು, ಎರಡರಲ್ಲಿ ಒಂದು ಮಾಡಬೇಕು. ನೀವು ಬಂದು ಭಾರತ ಸರ್ಕಾರಕ್ಕೆ ಭೇಟಿಯಾಗಬೇಕು. ಯಾವ್ದಾರ ಮಾಡ್ತೀರಾ ನಮ್ಮ ಮಿಲಿಟರಿಗೆ ನಾನೇನು ಫೈರಿಂಗ್ ಆರ್ಡರ್ ಕೂಡ್ಲೆ ಮೇಜರ್ ಸುಮಂತ್ प्रदीप निशाना लगाओ, बंदूक पकड़, निजाम का दरवाजे को उड़ाने का टारगेट लगा. रेडी 1 2 ನಾನು ಭಾರತ ಒಕ್ಕೂಟದ ಬರಲು ತಯಾರಿದ್ದೀನಿ. ನೋಡ್ರಿ, ನಿಮ್ಮ ಪಟೇಲ್ ಸಾಹೇಬರಿಗೆ ಭೇಟಿಯಾಗಮ್ಮ, ಏರ್ಪೋರ್ಟಿಗೆ ಬರ್ಲಿಕ್ಕೆ ಹೇಳ್ರಿ ಅವ್ರಿಗೆ ಕೂಡ ಮಾತಾಡ್ತೀನಿ ನಾನು. ಅಲ್ಲಿ ಹೋಗಿ ನೋಡಿ ಬರ್ರಿ. ಪಟೇಲ್ ಸಾಹೇಬ್ರೆ, ನಿಜಾಮ್ ಸರ್ ಬಂದಾರ್ರಿ, ಅವ್ರು ನಿಮ್ ಕೂಡ ಮಾತಾಡ್ತಾರಂತ್ರಿ. वालेकुम सलाम. सलाम वालेकुम. कैसे है निजाम साहब? अच्छा है. ಭಾರತ ಸರ್ಕಾರದ ಗೃಹ ಮಂತ್ರಿಯವರಾದ ನಮ್ಮ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರಿಗೆ ನಮ್ಮ ಹೈದರಾಬಾದಕ್ಕೆ ಸ್ವಾಗತವನ್ನ ಕೊಡ್ತೇನೆ. ನಾನು ಇಲ್ಲಿಯವರೆಗೆ ಯಾರದೋ ಒಂದು ಮಾತನ್ನು ಕೇಳಿ ಅಸಭ್ಯ ವರ್ತನೆಯನ್ನ ಮಾಡಿದ್ದು ಕರೆ. ಅಸಭ್ಯ ವರ್ತನೆಗೆ ಒಳಗಾದ ಜನರಲ್ಲಿ ನಾನು ಕ್ಷಮೆಯನ್ನು ಯಾಚಿಸುತ್ತಿದ್ದೇನೆ. ಈ ಹೊಸ ನಾಡಿ ಮಿಡಿತದ ಅರ್ಥವನ್ನು ಮಾಡಿಕೊಳ್ಳಲಾರ್ದೇನೆ ನಾನು ದುಡುಕಿ ಈ ಕೆಲಸವನ್ನು ಮಾಡಿದ್ದೇನೆ. ಈ ಹೋರಾಟದಲ್ಲಿ ನಾನು ಈ ಅಸಭ್ಯ ವರ್ತನೆ ಮಾಡಿದ್ದು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಈಗ ನಮ್ಮ ಹಿರಿಯರಿಂದ 200-300 ವರ್ಷದಿಂದ ಬಂದಂತಹ ಹಿರಿಯರ ಬಳವಳಿಯನ್ನ ನಾನು ಭಾರತದ ಒಕ್ಕೂಟದಲ್ಲಿ ವಿಲೀನ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ಸಹಿ ಹಾಕಿ ವಿಲೀನ ಮಾಡ್ತಾ ಇದ್ದೇನೆ. ನಾನು ಭಾರತದ ಪ್ರಜೆಯಾಗಿ ಬಾಳಲಿಕ್ಕೆ ಅವಕಾಶವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಈಗ ಹೋರಾಟದಲ್ಲಿ ಮರಣ ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ 1,000 ರೂಪಾಯಿಯನ್ನ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಈ ಎಲ್ಲರೂ ಕೂಡ ಈ ನಮಗೆ ಬಾಳಲಿಕ್ಕೆ ಅವಕಾಶ ಮಾಡಿಕೊಡಬೇಕಂತ ಪಟೇಲ್ ಅವರಿಗೆ ಕೇಳ್ತಾರೆ. ಧನ್ಯವಾದಗಳು ನಿಜಾಮ್ ಸಾಹೇಬ್ರಿಗೆ. ನಾನು ಇದೇ ಮಾತನ್ನ ಕಳೆದ 1 ವರ್ಷ ಹಿಂದೆನೆ ಹೇಳಿದ್ದೆ. ಭಾರತ ದೇಶದಲ್ಲಿ ನಿಮಗೆ ಸ್ವಾಗತವನ್ನ ನಾನು ಕೋರ್ತೀನಿ. ಇವತ್ತು ಹೈದರಾಬಾದ್ ರಾಜ್ಯದಲ್ಲಿ ಸರ್ವಾಧಿಕಾರ, ರಾಜ್ಯ ಅಧಿಕಾರ, ರಾಜಪ್ರಭುತ್ವ ಹೋಗಿ ಇವತ್ತು ಪ್ರಜಾಪ್ರಭುತ್ವ ಬರ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಮಗೆ ತಿಳುವಳಿಕೆ ಬರ್ಲಿಕ್ಕೆ ಇಷ್ಟು ತಡ ಆಯ್ತು, ಇಷ್ಟೆಲ್ಲ ಹಾನಿ ಆಯ್ತು, ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ತಾವು ಒಪ್ಪಿದ್ದೀರಿ. ಭಾರತ ಸರ್ಕಾರ ಕಡೆಯಿಂದ ನನಗೇನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯತೆ ನಾನು ಕೊಡ್ತೀನಿ. ಎಲ್ಲ ರಾಜ್ಯರಿಗೆ ಕೊಟ್ಟ ಸವಲತ್ತು ನಿಮಗೂ ಕೊಡ್ತೀನಿ. ಇನ್ನು ಮುಂದೆ ಹೈದರಾಬಾದ್ ರಾಜ್ಯದಲ್ಲಿ ಭಾರತದಲ್ಲಿ ವಿಲೀನ ಆದ್ಮೇಲೆ ಒಂದು ಪ್ರಜಾಪ್ರಭುತ್ವ ಜಾರಿ ಆಗ್ತದ, ಭಾರತದ ಸಂವಿಧಾನ ಜಾರಿ ಆಗ್ತದ. ಅದಕ್ಕೆ ತಮಗ ನಾನು ಭಾರತ ಧ್ವಜವನ್ನ ಕೊಟ್ಟು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. बोलो भारत माता की ಜನಗಣ ಮನ ಅಧಿನಾಯಕ ಜಯ ಜಯ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗಾ, ಹಿಂದೆ ಹಿಮಾಚಲ ಯಮುನಾ ಗಂಗಾ ಉಜ್ವಲ ಜಲಧಿ ತರಂಗಾ, तव शुभ नामे जागे, तव शुभ आशीष मागे, गाये तव जय गाथा, जन गण मन दायक जय हे भारत भाग्य विधाता, जय 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 हे जय 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 हे, बोलो भारत माता की वंदे वंदे. ಎಲ್ಲರೂ ಚಪ್ಪಾಳೆ ಹೊಡ್ರಿ.
ವಿಮೋಚನೆ ಎನ್ನುವ ಸುಂದರ ಒಂದು ಐತಿಹಾಸಿಕ ನಾಟಕವನ್ನು ಕಲಾವಿದರು ತಮಗೆ ತೋರಿಸಿದ್ದಕ್ಕ ಕಲಾವಿದರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈಗ ಮಲ್ಲು ಸರ್ ಅವರು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಹೇಳಿ ಅವರು ವಿನಂತಿ. ಬಂಧುಗಳು, ಇಲ್ಲಿವರೆಗೂ ಕೂಡ ಈ ಒಂದು ಸುಂದರ ಸಾಮಾಜಿಕವಾದಂತಹ ಐತಿಹಾಸಿಕ ನಾಟಕ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಈಗ ಕಲ್ಯಾಣ ಕರ್ನಾಟಕ ಇತ್ತು, ಅವಾಗ ಹೈದರಾಬಾದ್ ಕರ್ನಾಟಕ ಇತ್ತು. ಅದು ಯಾವಾಗ ಯಾರಿಂದ ಸ್ವಾತಂತ್ರ್ಯ ಸಿಕ್ತು ಅಂತಕ್ಕಂಥ ಒಂದು ಸುಂದರವಾದಂಥ ಐತಿಹಾಸಿಕ ನಾಟಕ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಕಲಾ ಬಳಗದವರು. ನಮ್ಮ ಅಕ್ಕ ಮಹಿಳಾ ಕಲಾವಿದರ ಸಂಘ ಶರಣನಗರ ಆಳಂದ ಕಲಾವಿದರು ಮತ್ತು ಲೋಹಿಯಾ ಕಲಾ ತಂಡದ ನಾಯಕರಾದಂಥ ಪ್ರಭು ಸರ್ ಕಿಡಿಗಿ ಸರ್ ಅವರು, ಯಲ್ಲಮ್ಮ ಅಕ್ಕ ಆಳಂದ್ ಅವರು ಮತ್ತು ಎಲ್ಲ ಸಹ ಕಲಾವಿದರು, ಹಿರಿಯ ಕಲಾವಿದರು ಮೊದಲು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಸುಂದರವಾದಂಥ ಸಾಮಾಜಿಕವಾದಂಥ ಐತಿಹಾಸಿಕ ನಾಟಕ ಈಗ ತಮ್ಮೆದುರು ಪ್ರಸ್ತುತಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನೋಡಿ ನಮ್ಮ ಬೇಲೂರು ಗ್ರಾಮದ ಯುವ ರಾಜಕೀಯ ಮುಖಂಡರಾದಂಥ ನಮ್ಮ ಇವತ್ತಿನ ಕಾರ್ಯಕ್ರಮ ಉದ್ಘಾಟಕರಾಗಿ ಅವರು ಆಗಮಿಸಬೇಕಾಗಿತ್ತು ನಮ್ಮ ಶರಣು ಕರಗಾರ ಅಣ್ಣಾಜಿ ಅವರು. ಅದರ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಿಲ್ಲ. ಆದರೂ ಬರದಿದ್ದರೂ ಕೂಡ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹದಾಯಕವಾದಂಥ ಒಂದು ಉಪಹಾರದ ಮೊತ್ತ 2,000 ರೂಪಾಯಿ ನಮ್ಮ ಕಲಾ ಬಳಗದವರಿಗೆ ನಮ್ಮ ಶರಣು ಕರಗಾರ ಅಣ್ಣಾಜಿ ಅವರು ಸಮರ್ಪಿಸಿದ್ದಾರೆ. ಅವರಿಗಾದರೂ ಕೂಡ ಚಪ್ಪಾಳೆ ಮುಖಾಂತರ ನಾವು ಧನ್ಯವಾದ ಹೇಳುವ ಬಂಧುಗಳೇ. ಮತ್ತು ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಯುವ ಮುಖಂಡರಾದಂಥ ಶರಣು ತಳಕೇರಿ ಅವರು ಕೂಡ ಮುಖ್ಯ ಅತಿಥಿಗಳು ಆಗಮಿಸಿದ್ರು. ಅವರಾದರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಕಲಾ ಬಳಗದವರ ಕಲೆಯನ್ನು ಕಂಡು ಮನಸ್ಸಿಗೆ ಅತಿ ಆನಂದವಾಗಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಒಂದು ಕಾರ್ಯಕ್ರಮ ಆದರೂ ಕೂಡ ಅವರಿಗೆ ಮನಸ್ಸಿಗೆ ಅತಿ ಆನಂದವಾಗಿ ಅವರು ಕೂಡ 201 ರೂಪಾಯಿ ಕಲಾ ಬಳಗಕ್ಕೆ ಕಲೆ ಕಾಣಿಕೆ ನೀಡಿರುತ್ತಾರೆ. ಅವರಿಗಾದರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸೋಣ ಬಂಧುಗಳೇ. ಎಲ್ಲರೂ ಕೂಡ ತಮ್ಮ ಸಮಯ ಮೀಸಲಿಟ್ಟುಕೊಂಡು ತಮ್ಮ ಸಮಯ ಕೊಟ್ಟು ಎಲ್ಲ ನಮ್ಮ ಯುವಕರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ತಾಯಂದಿರಾಗಿರ್ಬೋದು ಮತ್ತು ಹಿರಿಯರಾಗಿರ್ಬೋದು ಮತ್ತು ಯುವಕರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಸಮಯ ಒಂದು 2 ಗಂಟೆಗಳ ಕಾಲ ನಡೆದಂಥ ಕಾರ್ಯಕ್ರಮ ತಮ್ಮ ಸಮಯ ಮೀಸಲಿಟ್ಟು ಕಾರ್ಯಕ್ರಮಕ್ಕೆ ಬಂದು ನಾವು ಕಾರ್ಯಕ್ರಮ ಯಶಸ್ವಿ ಮಾಡಿರ್ತೀರಿ. ಮತ್ತೊಮ್ಮೆ ನಮ್ಮೆಲ್ಲರೂ ಕೂಡ ಅಕ್ಕ ಕಲಾ ಬಳಗದ ವತಿಯಿಂದ, ಗೋಯ ಕಲಾ ತಂಡದ ವತಿಯಿಂದ ತುಂಬುವುದರ ಭಕ್ತಿಯ ವಂದನೆಗಳು ಬಂಧುಗಳೇ. ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೂ ಧನ್ಯವಾದ ಹೇಳೋಣ. ಮತ್ತು ಅದೇ ರೀತಿಯಾಗಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣಮ್ಮ ಸುರೇಶ್ ಕುಮಾರ್ ಕುಶಾಲಕರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬಂದು ಕಲಾವಿದರಿಗೆ ಭೇಟಿ ಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಿದ್ದಾರೆ. ಎಲ್ಲರ ಸಹಕಾರ, ಎಲ್ಲರ ಒಂದು ಆತ್ಮೀಯತೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ ಸಲ್ಲಿಸ. ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕಲಾವಿದರ ವತಿಯಿಂದ ತುಂಬುವುದಾದ ಧನ್ಯವಾದಗಳು. ಎಲ್ಲರಿಗೂ ಕೂಡ ಅವರಿವರಿಲ್ಲದೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಬಂಧುಗಳು. ಈ ಒಂದು ಕಲಾ ಪ್ರೇಮಿಗಳು ಮತ್ತು ಕಲಾವಂತರು ಮತ್ತು ಎಲ್ಲ ಧರ್ಮವಂತರಾದಂಥ ನಮ್ಮ ಬೇಲೂರು ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೆ ತುಂಬುವುದಾದ ಧನ್ಯವಾದಗಳು.